ಇಷ್ಟು ಅವಸರದಿಂದ ಹೊರಟಿದ್ರಲ್ಲ, ಎಲ್ಲಿಗೆ? ರೂಪ, ಅದಿರಲಿ, ನೀನೇಕೆ ಇಲ್ಲಿ ಇಷ್ಟೊಂದು ಅವಸರದಿಂದ ಬರ್ತಾ ಇದೆ? ಯಾಕೆ, ಏನಾಗಿದೆ ನಿಮಗೆ? ಇಷ್ಟೊಂದು ಕೋಪದಿಂದ ಮಾತಾಡ್ತಾ ಇದ್ದೀರಲ್ಲ, ನಿಮಗೆ ಏನಾಯ್ತು? ಯಾಕೆ ನನ್ನ ಮೇಲೆ ನಿಮಗೆ ಪ್ರೀತಿ ಅನ್ನೋದೇ ಇಲ್ವಾ? ಪ್ರೀತಿ ಇಲ್ಲ ಅಂತ ಅಂದವ್ರ್ಯಾರು? ನೇರವಾಗಿ ವಿಷಯಕ್ಕೆ ಬಾ. ಆದದ್ದಾದ್ರೂ ಏನು ನಿನಗೆ ಇಷ್ಟೊಂದು ಶಿಕ್ಷಣ ಮಾತನಾಡ್ತಾ ಇದೆಯಲ್ಲ? ನಿಮ್ಮೊಂದಿಗೆ ಮುಖ್ಯವಾದ ವಿಷಯ ಮಾತನಾಡಿದೆ. ಕಾರಣ ಅರ್ಜೆಂಟವಾಗಿ ನಿಮ್ಮನ್ನು ಕಾಣಲು ಬಂದೆ. ಅಂದರೆ ಯಾವ ವಿಷಯ? ನೋಡಿ, ನಾನೀಗ ನಿಜವಾಗ್ಲೂ 3 ತಿಂಗಳ ಗರ್ಭಿಣಿ. ಅದಕ್ಕೆ ನಾನೇನ್ ಮಾಡ್ಲಿ? ಇದೇನಿದು ಗರ್ಭಿಣ? ಅದಕ್ಕೆ ನಾನೇನ್ ಮಾಡ್ಲಿ ಅಂತ ನಿನ್ನ ಹಾಳಾದ ಬಾಯಿಂದ ಕೇಳ್ತಾ ಇದೆಯಲ್ಲ. ನೀನೇ ಪ್ರೀತಿ ಪ್ರೇಮ ಮಾಡಿ ನನ್ನನ್ನು ಗರ್ಭಿಣಿ ಮಾಡಿದ್ಯಾ. ನೀನೇ ನನ್ನ ಕೊಳಿಗೆ ತಾಳಿ ಕಟ್ಟಬೇಕು. ನೋಡು ರೂಪ, ಇಲ್ಲಿವರೆಗೂ ನಾನು ನನ್ನ ಯೌವನದಲ್ಲಿ ಸಾವಿರಾರು ಹೆಣ್ಣುಗಳ ಸೆರಗಿನಲ್ಲಿ ಕಾಲಿಟ್ಟು ಕಾಮನ ಆಟ ಆಡಿದ್ದೀನಿ. ಎಷ್ಟೋ ಹೆಣ್ಣುಗಳು ಆ ಹೊರತಕ್ಕೆ ಸಿಕ್ಕು ಬಸುರಿಯಾಗಿದ್ದಾರೆ. ಅವರೆಲ್ಲರನ್ನು ಮುಂದೆ ನಿಲ್ಲಿಸಿಕೊಂಡು ತಾಳಿ ಕಟ್ಟಲು ಸಾಧ್ಯವೇನು? ನಾನು ಗರ್ಭಿಣಿ ಆದದ್ದು ಅದು ನಿನ್ನಿಂದ. ನೀನೇ ನನ್ನ ಕೊಳಿಗೆ ತಾಳಿ ಕಟ್ಟಬೇಕು. ನೋಡು ರೂಪ, ಸರಳವಾದ ಒಂದು ದಾರಿಯನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ಆ ನಿನ್ನ ಹೊಟ್ಟೆಯಲ್ಲಿ ಮೂಡಿರುವ ಗರ್ಭ ತೆಗೆಸಿಕೊಳ್ಳಲು ಯಾವುದಾದ್ರೂ ಒಂದು ಆಸ್ಪತ್ರೆ ಸೇರು. ಬೇಕಾದರೆ ಅದರ ಖರ್ಚನ್ನು ನಾನು ಕೊಡ್ತೀನಿ. ಅದು ಬೇಕಾದಷ್ಟಾಗಲಿ. ಹೇಳಾಗಿ ಗರ್ಭಪಾತ ಆದ ಮೇಲೆ ಈಗೇನು ಸಾಕಷ್ಟು ಜನ ಈ ಸಮಾಜದಲ್ಲಿ ಹೆಣ್ಣು ಸಿಗದೆ ಒದ್ದಾಡ್ತಾ ಇದ್ದಾರೆ. ಯಾರೊಬ್ಬರನ್ನು ಪುರುಷರನ್ನು ಗೊತ್ತು ಮಾಡಿಕೊಂಡು ಮದುವೆ ಮಾಡಿಕೊಂಡು ಸುಖವಾಗಿ ಬಾಳು ಈ ಸಮಾಜದಲ್ಲೇ. ನಾಯಿ ಮಮತೆ ಮಾತುಗಳನ್ನು ಹೇಳಿ ನನ್ನನ್ನು ಮದುವೆ ಆಗುತ್ತೇನೆ ಅಂತ ಹೇಳಿ ಪವಿತ್ರವಾಗಿರುವ ಈ ಹಾಲಲ್ಲಿ ಹುಳಿ ಹಿಂಡಿದೆ. ಮದುವೆ ಆಗುತ್ತೇನೆ ಅಂತ ಮಾತು ಕೊಟ್ಟು ಈಗ ನನ್ನ ನಡು ನೀರಿನಲ್ಲಿ ಕೈ ಬಿಡ್ತಾ ಇದೆಯಲ್ಲ. ನನ್ನ ಪಾಪ ನಿನ್ಗೆ ತಟ್ಟದೆ ಯಾವತ್ತೂ ಬಿಡ್ಲಾರ್ದು. ಪಾಪ ಇಲ್ಲಿವರೆಗೂ ಅದೆಷ್ಟೋ ಹೆಣ್ಣಿನ ಸುಖವನ್ನು ಹೊಂದಿದ್ದೇನೆ. ಆದರೆ ಪಾಪ ಅನ್ನುವುದೇ ಈ ಕರ್ಮನ ನಿರೀಕ್ಷೆಯಲ್ಲೇ ಇಲ್ಲ. ನಿನ್ನ ಉಪದೇಶದ ಮಾತುಗಳು ನನಗೆ ಬೇಕಾಗಿಲ್ಲ. ನೀನು ಮಾಡಿದ ಕರ್ಮವನ್ನು ಮತ್ತೊಬ್ಬರ ಕೊಲೆಗೆ ಕಟ್ಟಲು ಈ ನನ್ನ ಮನಸ್ಸು ಒಪ್ಪೋದಿಲ್ಲ. ಕರ್ಮೇಂದ್ರ, ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಸರಿಯಾದ ಉತ್ತರವನ್ನು ಕೇಳುವ ನಿನ್ನ ಪ್ರಶ್ನೆ. ನಿನಗೆ ಜನ್ಮ ನೀಡಿದ ತಂದೆ ಯಾರು? ದೇವೇಂದ್ರ. ಯಾಕೆ ನಿನ್ನ ತಂದೆ ದೇವೇಂದ್ರ ಅಂತ ಹೇಳುವ ಬದಲು ಬೇರೆ ಒಬ್ಬರ ಹೆಸರು ನೀನು ಹೇಳುವುದಲ್ಲ? ಅಂದರೆ ನಾನು ನನ್ನ ತಂದೆಗೆ ಹುಟ್ಟಿಲ್ಲ ಅಂತ ನಿನ್ನ ಮಾತಿನ ಅರ್ಥತಾರೆ. ಯಾರು ತಂದೆಗೆ ಹುಟ್ಟಿದ್ದು ಅಂತ ಹುಟ್ಟಿದವರಿಗೆ ಗೊತ್ತಿರೋದಿಲ್ಲ. ಆದ್ರೂ ಮಾತ್ರ ಗೊತ್ತಿರುವುದು ಹೆತ್ತ ತಾಯಿಗೆ ಮಾತ್ರ. ಓ, ನೀನು ಎಚ್ಚರದ ಉಪದೇಶದ ಮಾತು ನಾನು ಮೆಚ್ಚಿನ ಚಪ್ಪಲಿ ಸಮಾನತೆ. ನಾನು ಮನೆ ತಿರುಗುವ ನಾಯಿ ಆಗಿದ್ರೆ ಅನ್ನ ಹಾಕಿದರ ಮನೆಗೆ ಕಣ್ಣ ಹಾಕ್ತಾ ಇರ್ಲಿಲ್ಲ. ಆದ್ರೆ ನೀನು ಅಂತ ನಾಯಿ ಅಲ್ಲ, ನೀನೊಂದು ಹೊಚ್ಚ ನಾಯಿ. ನೀನು ಕಚ್ಚಿದ್ರೆ ಮೈ ತುಂಬ ವಿಷ ಏರುತ್ತೆ. ನಿನ್ನಂತವನು ಊರಲ್ಲಿ ಇಟ್ಟಿಕೊಂಡ್ರೆ ನಮ್ಮಂತ ಹೆಣ್ಣು ಮಕ್ಕಳ ಮಾನ ಬೀದಿ ಪಾಲಾಗುತ್ತೆ. ಅದಕ್ಕೆ ನಿನ್ನಂತ ನಾಯಿಯನ್ನು ಕೊಲ್ಲಬೇಕು. ಅಂದಾಗ ನಮ್ಮಂತ ನಾರಿಯರು ಈ ಸಮಾಜದಲ್ಲಿ ಹೆಣ್ಣತನದಿಂದ ಬದುಕಲು ಸಾಧ್ಯ. ರೂಪ, ಈ ಕರ್ಮೇಂದ್ರನ ಗುಂಡಿಟ್ಟುವ ಕೊಲ್ಲೋ ಗುಂಡಿಗೆ ಅವನು ಈ ಭೂಮಿ ಮೇಲೆ ಯಾವನು ಜನಿಸಿ ಬಂದಿಲ್ಲ. ಬರೋದು ಇಲ್ಲ, ನನ್ನ ಎದುರಿಗೆ ನಿಲ್ಲೋದು ಇಲ್ಲ. ಸಾಕು ನಿಲ್ಲಿಸೋ ನಿನ್ನ ಅಟ್ಟಹಾಸದ ಮಾತನ್ನು. ಈ ಸಮಾಜದಿಂದ ನೀನು ಪಾರಾಗಬಹುದು. ಆದ್ರೆ ನೀನು ಮಾಡಿದ ತಪ್ಪಿಗೆ ಕೋರ್ಟಿನ ಕಟ್ಟೆಯನ್ನು ಏರಿಸಿ ಸರ್ಕಾರದಿಂದ ಸರಿಯಾದ ಶಿಕ್ಷೆಯನ್ನು ವಿಧಿಸಬೇಕು. ರೂಪ,
ಕೋರ್ಟಿನ ಕಟ್ಟೆ ಏರಿಸಿ ಕೋರ್ಟ್ನಲ್ಲಿ ನ್ಯಾಯ ಮಾಡಿ ಸೋರೋ ಗಡಿಗೆ ಎಂಬ ಕಾನೂನಿಂದ ರೊಕ್ಕ ಒಗೆದು ಹೆಂಗ್ ಹೊರಗೆ ಬರ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಣ ಚೆಲ್ಲಿ ನೀನು ಪಾರಾಗಬಹುದು, ಬಟ್ ನನ್ನಿಂದ ಪಾರಾಗೋದಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯವಾಗುತ್ತದೆ. ನೋಡು ರೂಪ, ಈ ನಿನ್ನ ವೇದಾಂತ ಮಾತುಗಳಲ್ಲಿ ನಾನೇನು ಬುದ್ಧಿವಂತನಾಗಿ ಪರಿವರ್ತನವಾಗಿ ಆ ನಿನ್ನ ಮಾತಿಗೆ ಮಣಿದು ಆ ನಿನ್ನ ಕೊರಳಿಗೆ ತಾಳಿ ಕಟ್ತೀನಿ ಅನ್ನೋ ಅಚಲವಾದ ನಂಬಿಕೆ ನಿನ್ನ ಮನದಲ್ಲಿದ್ದರೆ ಅದನ್ನು ಇವತ್ತೇ ಬಿಸಾಕಿ ಬಿಡು. ಎಂದೆಂದಿಗೂ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಲ್ಲ, ನೀನು ನನ್ನ ಸತಿ ಆಗಲ್ಲ. ಬೇಡ ಕರ್ಬಿದ, ಬೇಡ. ಈ ಹಠ ನಿಮಗೆ ಒಳ್ಳೆಯದಲ್ಲ. ನಾನು ಹೇಳೋ ಮಾತನ್ನು ಕೇಳಿದ್ರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ನನ್ನ ಶೀಲವನ್ನು ಹಾಳು ಮಾಡಿದ ದುಂಬಿ ನೀನು. ಇಲ್ಲಿವರೆಗೂ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು ನೀ ನೋಡಿರ್ಬೋದು, ಆದ್ರೆ ಎಲ್ಲ ಹೆಣ್ಣುಗಳಂತೆ ನಾನಲ್ಲ. ನೋಡು ರೂಪ, ಈ ನಿನ್ನ ಕರುಣೆ ಎಂಬ ಮಾತಿಗೆ ಮನಸೋತು ಎಂದೆಂದಿಗೂ ನಾನು ನಿನ್ನನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳಲ್ಲ. ಬಾರ್ತೇನೆ. ಗುಡ್ ಬೈ. ಬೇಡ ಕರ್ಬಿದ, ಇಲ್ಲಿ ಬರ್ಬೇಡ. ನಾನು ಹೇಳೋ ಮಾತು ಕರ್ಬೇಡ. ಆ ನಿನ್ನ ಕಪಟ ನಾಟಕದಲ್ಲಿ ನನಗೆ ತುಂಬಾ ಮೋಸ ಮಾಡಿಬಿಟ್ಟೆ ಕರ್ಬೇಡ. ತುಂಬಾ ಮೋಸ ಮಾಡಿಬಿಟ್ಟೆ. ಕಳ್ನಾಯಕನತಿ ನನ್ನ ಜೀವನದಲ್ಲಿ ಆಟ ಆಡಿದ ನಿನ್ನಂತವನಿಗೆ ನನ್ನಿಂದ ಶಿಕ್ಷೆ ಯಾವತ್ತು ತಪ್ಪಿದ್ದಲ್ಲ ಕಣೋ, ಯಾವತ್ತು ತಪ್ಪಿದ್ದಲ್ಲ. ಒಂದು ವೇಳೆ ತಪ್ಪಿ ಹೋದ್ರೆ ಅದು ಹೆಣ್ಣು ಜಾತಿಗೆ ಅವಮಾನ. ನಾನು ಸತ್ತರು ಸರಿ, ನಿನ್ನಂತ ಕಲಿಗದ ಕಾಮುಕರಿಗೆ ತಕ್ಕ ಪಾಠವನ್ನೇ ಕಲಿಸಿ ಸಾಯ್ತೆ. ಪರಿಸ್ಥಿತಿ ಅವರ ಮನೆಯಲ್ಲಿ ಅವರ ಅಕ್ಕ ತಂಗಿಯರಿಗೆ ನಡೆದಿದ್ರೆ ಅವ್ರ ಮನಸ್ಸು ಮಿಡಿತಿರ್ಲಿಲ್ಲಮ್ಮ. ಅದಕ್ಕಾಗಿ ರವಿ ಎಲ್ಲ ವಿಷಯವನ್ನು ತಿಳ್ಕೊಂಡು ಒಪ್ಪಿಗೆ ನೀಡಿದ್ದಾನಮ್ಮ, ಒಪ್ಪಿಗೆ ನೀಡಿದ್ದಾನೆ. ಅದು ನೋಡಮ್ಮ, ನೆನೆಸುವಷ್ಟರಲ್ಲಿ ಸುಧಾಕರ್ನ ಮಗ ರವಿ ಇತ್ತ ಕಡೆಗೆ ಬರ್ತಾ ಇದ್ದಾನೆ. ನಮಸ್ಕಾರಪ್ಪ ರವಿ, ನಮಸ್ಕಾರ. ಚೆನ್ನಾಗಿದ್ದೇನಪ್ಪ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಆ ಭಾಗ್ಯ ನಮಗೆ ಎಲ್ಲಿಂದ ಬರಬೇಕಪ್ಪ? ದೇವರು ಸಿರಿ ಸಂಪತ್ತನ್ನೆಲ್ಲ ಕೊಟ್ಟಿದ್ದಾನೆ, ಆದರೆ ನೆಮ್ಮದಿಯನ್ನು ಕಸಿದುಕೊಂಡು ಸತ್ತು ಹೋಗಬೇಕಾದವರು ಇನ್ನು ನಾವು ಬಾಳಿ ಬದುಕುತ್ತಿದ್ದೇವಪ್ಪ, ಇನ್ನು ನಾವು ಬಾಳಿ ಬದುಕುತ್ತಿದ್ದೇವೆ. ಕುರುಡನಿಗೆ ಎರಡು ಕಣ್ಣು ಕೊಟ್ಟಂತೆ ದೇವರಾಗಿ ಬಂದು ನನ್ನ ಮಗಳ ಬಾಳಿಗೆ ನೀನು ರವಿ, ಈ ನಿನ್ನ ಉಪಕಾರ ಯಾವ ಜೀವನದಲ್ಲಿ ಬರೆಯೋದಿಲ್ಲಪ್ಪ. ಛೇ ಇದ್ಯಾಂತ ಮಾತು ಯಜಮಾನ್ರಿ, ದೊಡ್ಡವರ ಬಾಯಲ್ಲಿ ಇಂಥ ಮಾತು ಬರೆದುಕೊಡುದು. ಸಹಾಯ ಮಾಡೋದಕ್ಕೆ ನಾನೇನು ಸಹಾಯ ಮಾಡಿದೆ ನಿಮಗೆ? ಒಂದು ಹೆಣ್ಣಿಗೆ ಹುಟ್ಟು ಜಾತಿ ಮರ್ಯಾದೆ ಕಾಡಿದಷ್ಟು ಗಂಡಿಗೆ ಕಾಡುವುದಿಲ್ಲ. ಆ ಹೆಣ್ಣಿನ ಬದುಕು ಬದಲಾಗಬಾರದಂತೆ ಅವಳಿಗೆ ನಾನೇ ನನ್ನ ಮನ ಕರಗಿ ದಾರಿ ಎರೆದಿರುವೆ. ಈ ಪ್ರಪಂಚದಲ್ಲಿ ನನ್ನ ಮಗಳ ಕೈ ಹಿಡಿಯಲು ಯಾರು ಮುಂದೆ ಬರ್ತಿರಲಿಲ್ಲ. ಕೈ ಹಿಡಿಯಲು ನನ್ನ ಮಗಳ ಬಾಳಿಗೆ ಬೆಳಕಾಗಿ ನಿಂತು ಇರ್ಲಿ. ಈಗ ತಾನೇ ಬೆಂಗಳೂರಿಂದ ಬಂದಂತೆ ಕಾಣ್ತಾ ಇದೆ. ನೀನು ಮನೆಗಡೆ ಆಮೇಲೆ ಬಂದು ವಿಷಯ ಎಲ್ಲ ತಿಳಿಸ್ತೀನಿ. ಹಾ ಸರ್, ನಿಮ್ಮ ಮಗಳು ಇದೇ ಊರಲ್ಲಿದ್ದಾಳೆ? ಹುಚ್ಚಪ್ಪ, ಇಲ್ಲೇ ಇದ್ದಾಳೆ ಮಗಳೇ ಭಾರತಿ. ಇವರೇ ನೋಡಮ್ಮ ನನ್ನ ಸ್ನೇಹಿತನ ಮಗ ರವಿ ಅಂತ. ನಮಸ್ಕಾರ. ನಮಸ್ಕಾರ. ಹಾ ಸರ್, ನಿಮ್ಮ ಮಗಳೊಂದಿಗೆ ನಾನೊಂದೆರಡು ಮಾತನಾಡಬೇಕು, ಅವಕಾಶ ಕೊಡ್ತೀರಿ? ರವಿ, ಧಾರಾಳವಾಗಿ ಮಾತಾಡಿ. ಹಾ ಭಾರತಿ, ರವಿ ಏನು ನಿನ್ನ ಜೊತೆ ಮಾತಾಡಬೇಕಂತೆ.
ಮಾತು ಮುಗಿದ ನಂತರ ಮನೆಗೆ ಬಂದು ಬಿಡಮ್ಮ. ನಾನು ಸರಿ ಬರ್ತೀನಿ. ಆಯ್ತಪ್ಪಾಜಿ. ಭಾರತೀಯವರೇ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಆ ದೇವರು ಇಷ್ಟೊಂದು ಅನ್ಯಾಯ ಮಾಡಿ ಬಹಳ ತಪ್ಪು ಮಾಡಿದ. ಆ ದೇವರು ಇಷ್ಟೊಂದು ಅನ್ಯಾಯ ಮಾಡಿದರೂ ಕೂಡ ನೀವು ಎರಡನೇ ಮದುವೆಯಾಗಲು ಒಪ್ಪಿರುವುದು ನನಗೆ ತುಂಬ ಸಂತೋಷದ ವಿಷಯ. ನಿಮ್ಮ ಆಸೆಯಂತೆ ನಿಮ್ಮ ಕೊರಳಿಗೆ ನನ್ನ ಮನಸಾಕ್ಷಿಯಾಗಿ ತಾಳಿ ಕಟ್ಟುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ಇದನ್ನು ಕೇಳಬಹುದಾ? ಕೇಳಿ, ಈ ನಿಮ್ಮ ಪ್ರಾರ್ಥನೆಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಉತ್ತರ ಕೊಡುವೆ. ನೋಡು ಭಾರತಿ, ನೀನು ನನ್ನ ಮದುವೆಯಾಗಲು ಒಪ್ಪಿಕೊಂಡಿರುವುದು ನಿನ್ನ ಮನಸಾರೆ ಒಪ್ಪಿಗೆ ನೀಡಿದ್ದು ಇಲ್ಲ ಈ ಸಮಾಜ ಕಂಜಿ ನಿಮ್ಮ ತಂದೆಯವರ ಒತ್ತಾಯಕ್ಕೆ ಮಣಿದು ಇಲ್ಲ ನನ್ನ ಬಾಳ ಸಂಗಾತಿಗೆ ಒಬ್ಬ ಗಂಡನಾಗಬೇಕೆಂಬ ಆಸೆಯಿಂದ ಒಪ್ಪಿಗೆ ನೀಡಿದ್ದು? ಹೇಳು, ನಿರ್ಭಯದಿಂದ ಮನಸ್ಸು ಬಿಚ್ಚಿ ಹೇಳು. ನೋಡಿ, ಈ ಸಮಾಜಕ್ಕೆ ಅಂಜಿ ನನ್ನ ತಂದೆಯ ಒತ್ತಾಯಕ್ಕೆ ಮಣಿದು ನಾನು ಈ ಮದುವೆಗೆ ಒಪ್ಪಿಕೊಂಡಿಲ್ಲ. ನಾನೊಬ್ಬಳ ಗೃಹಿಣಿ ಆಗಬೇಕು, ನನ್ನನ್ನು ಪ್ರೀತಿ ಮಾಡೋ ಗಂಡನಿರಬೇಕು, ಈ ನನ್ನ ಬಾಳು ಬಂಗಾರ ಹೋಗಬೇಕು ಅಂತ ನಾನು ಸ್ವಯ ಇಚ್ಛೆಯಿಂದ ಈ ಮದುವೆಗೆ ಒಪ್ಪಿಕೊಂಡಿದ್ದೇನೆ. ನಿನ್ನ ಮಾತೇನು ನಿಜ ಭಾರತಿ. ನಾನು ಜೀವನದಲ್ಲಿ ಮದುವೆ ಆಗಬೇಕೆಂಬ ಸಾಕಷ್ಟು ಹುಡುಗಿಯರನ್ನು ಪ್ರೀತಿ ಮಾಡಿದೆ. ಕೊನೆಗೆ ಅವರೆಲ್ಲರೂ ನನ್ನನ್ನು ತೊರೆದು ಹೋದರು. ಇವಾಗ ನೀನು ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ತಿಳಿದು ನಿಮ್ಮ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಆದರೆ ಮದುವೆ ಆದ ಮೇಲೆ ಅದು ಇದು ಅಂತ ಹೇಳಿದರೆ ನನ್ನ ಹೃದಯ ಒಡೆದು ಛಿದ್ರವಾಗಿ ಹೋಗುತ್ತದೆ ಭಾರತಿ. ರವಿ, ಹೌದು ಭಾರತಿ, ಹೌದು. ನಾನು ಹೆಣ್ಣಿನ ವಿಷಯದಲ್ಲಿ ತುಂಬ ಕೊನೆಯ ಹಂತದಲ್ಲಿದ್ದೇನೆ. ಇವತ್ತು ನನ್ನ ಕೈ ಹಿಡಿದು ಬರುವ ನನ್ನ ಬಾಳ ಸಂಗಾತಿಯಾದ ನಿನ್ನ ಮುಂದೆ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ, ಮುಂದಿನ ವಿಚಾರ ನಿನಗೆ ಬಿಟ್ಟಿದ್ದು. ಇಲ್ಲ ರವಿ, ನಾನು ನಿಮಗೆ ಎಂದಿಗೂ ಮೋಸ ಮಾಡುವುದಿಲ್ಲ. ನಾನು ವಿಧವೆ ಅಂತ ಗೊತ್ತಿದ್ರೂ ಕೂಡ ನನ್ನ ಕೊರಳಿಗೆ ತಾಳಿ ಕಟ್ಟುವುದಕ್ಕೆ ನೀವು ಮುಂದಾಗಿ ಬಂದಿದ್ದೀರ ಅಂದಮೇಲೆ ಇನ್ಮೇಲೆ ನೀವೇ ನನ್ನ ಪಾಲಿನ ದೇವರು. ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ರವಿ, ಮನಸಾರೆ ಪ್ರೀತಿ ಮಾಡುತ್ತೇನೆ. ಪ್ರಾಮಿಸ್? ರವಿ, ನಿಜವಾಗ್ಲು ಇಂದಿನಿಂದ ನೀವೇ ನನ್ನ ಪಾಲಿನ ದೇವರು. ಆಯಿತು ಭಾರತಿ. ಇದೇ ತಂಪಾದ ಗಾಳಿಯಲ್ಲಿ ಸೊಗಸಾದ ಇಂಪಾದ ಕೋಗಿಲೆಯಂತೆ ಕೂಗಿ ಹಾಡಲು ಬರ ನನ್ನ ಚಲು. ಆಯಿತು. ಬಾ, ಇಬ್ಬರು ಕೂಡ ಹೊರಡೋಣ. ಸರಿ, ನಡೀರಿ. ನಾಯಿ ಕಟ್ಟಕ್ಕೆ ತಂದಿಲ್ಲ ಪಾಪ. ಅವ ಮದುಮಕ್ಳು ಅವ್ರದ್ದು ಹತ್ತದ ಮತ್ತು ಅವ್ರಿಗೆ ಎಲ್ಲಿ ಹೋಗೋದು ಮುಳ್ಕೊಂಡು ಮುತ್ತಾನ ಮಟ್ಟಕ್ಕೆ ಹೋಗೋದ್ರೆ ಪಾಪ. ಲಾಸ್ಟ್ನೇ ಮಂತ್ರ ಬ್ಯಾಡ್ರಿ, ನಡಬಾರ್ಕಂತ ಹೋಗೋಣ ಮಂತ್ರ. ಯಾವ್ದಂತೆ? ಏನು ಬಿಡ್ರಿ, ಲಾಸ್ಟ್ನೇ ಮಂತ್ರ ನಾವು ಲಾಸ್ಟ್ಗೆ ಹೋಗ್ತೀವಿ. ಬೇಡ, ನೆನಪಿನ ಮಂತ್ರ ಅಂದ್ಬಿಡು. ಅದು ಲಾಸ್ಟ್ ಮದುವೆ ಆದ ಮಂತ್ರ. ನಡಬಾರ್ಕ ಬಾಯ್ ಹಾಕ್ಬಾರ್ದಾನು? ಹಾಂ, ನಡಬಾರ್ಕ ನಾವು ದೂರ ಇದೀವಿ. ಯಾಕೆ ಒಂದು ಅರ್ಧ ಹೆಚ್ಚಾದ್ರೆ ಇಲ್ಲ ಹೇಳಿದ್ದಿಲ್ಲ ಏನು ಈ ಕುಸ್ತಿ ಮುಂದೆ ಹೆಚ್ಚಾ ಕಮ್ಮಿ ಆಗೋದು ಪಾಠ.
ಇದು ಜಾಗದಾಗ ಕುಸ್ತಿ ಹೆಂಗೆ ಹಿಡಿತಾರೋ ಸ್ವಲ್ಪ ಓಡಾಡ್ರಿ ಅಂದ್ರೆ ಹಂಗೆ ಶೀತಕ್ಕೆ ಹೋಗ್ಬೇಕಾಗತಿ ಮತ್ತು ಜೋಲಿ ಯಾರು ಜೋಲಿ ಬಾಕಿ ಇಲ್ಲಿ ಹಾಕ್ಲಿ ಸೀಸನ್ ಹಂಗೈತಿ ಇದೇನು ಮಾಡಕ್ಕೆ ಬರೋದಿಲ್ಲ ಸೀಸನ್ ಹೆಂಗೆ ಇರ್ತೈತಿ ಹಂಗೆ ಗೊತ್ತಿರಿಸ್ಬೇಕು ನಾವು ಎಲ್ಲೋ ಏನೋ ಕೈ ಮುಚ್ಚಿ ಕೊಡ್ತೀವಿ ಕಣ್ಣು ಮುಚ್ಚಿ ತೊಗೊಂಡು ಹೋಗ್ಬೇಕಪ್ಪ ನಾವು ಚಲೋ ಮಾಡ್ತೀರಿ ಹಾಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಸಾವಧಾನ ಪಾರ್ವತಿ ನೀ ಅವ್ರ ಮನೆಗೆ ಹೋಗೋತಕ್ಕ ಸೈಲೆ ಬಿಡು ಕಾಣದಲ್ಲಿ ಮ್ಯೂಸಿಕ್ ಅದನ್ನ ಎಲ್ಲರಿಗೂ ನಮಸ್ಕಾರ ಮೇಡಮ್. ಹಿರಿಯರಿಗೆ ಮಾಡ್ರಿ ನಮಗೆ ಮಾಡಬೇಡ್ರಿ ಆಚಾರ್ಯವರ ಆಚಾರ ಅಲ್ರಿ ಅವ್ರ ದೊಡ್ಡಪ್ಪನ ತಂಗಿ ಅಡ್ಡದಕ್ಕಿ ಮಗ ವಯಸ್ಸಿನ ನೀನು ಹಣೆ ಮಾಡಕ್ಕೆ ಹೋಯ್ದಾರ ನಾನು ನೆಗಿರಿ ಹೋಗ್ಬಾರ್ದು ಅದಕ್ಕೆ ನಿಮ್ಮ ಕಾಲ ಹಂಗ ನಮಸ್ಕಾರ ಮಾಡ್ಯವ ದೊಡ್ಡಪ್ಪನ ತಂಗಿ ಆಕನ ಗಂಡನ ಮಗ ಅಂತಾವ ನಂದು ಇನ್ನೂ ಆಗಿಲ್ಲವ ಮದ್ವಿ ಹಿಂಗ ನಾಳೆ ನಮ್ಮ ಮದುವೆ ಬಂದು ಅಕ್ಕಿ ಕಾಳು ನಿಮ್ಮ ಮನ್ಯಾಗ ಊಟ ಮಾಡ್ರಿ ಮಗು ಬೇಗ ಮಾಡ್ಕೊರಪ್ಪ ಈಗ ವಯಸ್ಸಾಗೈತಿ ಏನ್ ಮಾಡುದು ಅವಾಗ ಸರ್ಕಾರದ ಇದೆ ಸರ್ಪೊಮ್ಮೆ ಬರ್ತಂದಾರ ಬಿಟ್ರ ಅಂದ್ರೆ ತೆಗೆದು ಕೊಡಿ ಪುಣ್ಯ ಬರ್ತೈತಿ ನೀನ್ ಹೆಸರು ಮೇಲೆ ಮದುವೆ ಒಂದು ಚುಬ್ಬಾರು ಹೊಲ್ಸ್ಕೋದಿಲ್ಲ ಬರ್ಬಿಡ್ರ ತರ್ತೊಂದು ನಾನು ಆಶಾ ಕರ್ತೀನಿ ಮಾಡಿ ಏನಪ್ಪ ನೀ ನಡಿ ಆಶಾ ಕರ್ತಲ್ಲ ಇವಾಗ ಗೃಹಲಕ್ಷ್ಮಿ ಹಾಕಿ ಬರ್ತಾವ ಮಮ್ಮಿ